ವಿಷಯ ಏನಪ್ಪ ಅಂತಂದರೆ ವಿಶ್ವದಲ್ಲಿಯೇ ಪ್ರಥಮ ಕೃತಕ ತೇಲುವ ದ್ವೀಪವನ್ನು ಚೀನಾ ನಿರ್ಮಾಣ ಮಾಡ್ತಿದೆ ಅಂತೆ. ಈ ಒಂದು ದ್ವೀಪಕ್ಕೆ ಪರಮಾಣು ಬಾಂಬ್ ದಾಳಿಯನ್ನು ತಡಿತಕ್ಕಂಥ ಒಂದು ಶಕ್ತಿ ಇದ್ದು, ಇದರ ನಿರ್ಮಾಣದ ಕಾರ್ಯ 2028ರ ವೇಳೆಗೆ ಮುಗಿಯಲಿದೆ ಅಂತೇಳಿ ತಿಳಿಸಿದೆ ಅಂತೆ ಚೀನಾ. ವಿಷಯ ಏನಪ್ಪ ಅಂತಂದರೆ ಇಂದು ಜ್ಯೋತಿಬಾ ಫುಲೆ ಅವರ ಒಂದು ಪುಣ್ಯ ಸ್ಮರಣೆಯ ದಿನ. ಜ್ಯೋತಿಬಾ ಫುಲೆಯವರು ಮಹಾರಾಷ್ಟ್ರದ ಒಬ್ಬರು ಸಮಾಜ ಸುಧಾರಕರು, ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು. ಇವರು ಜಾತಿ ತಾರತಮ್ಯ ಮತ್ತು ಲಿಂಗ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡಿದಂತಹವರು. ಕೆಳವರ್ಗದವರ ಹಕ್ಕುಗಳು ಮತ್ತು ಮಹಿಳಾ ಶಿಕ್ಷಣಕ್ಕೋಸ್ಕರ ಶ್ರಮಿಸಿದವರು. ವಿಷಯ ಏನಪ್ಪ ಅಂತಂದರೆ ವಿಶ್ವದ ಅತಿ ಎತ್ತರದ ರಾಮನ ಕಂಚಿನ ಪ್ರತಿಮೆ ಅಂದರೆ 77 ಅಡಿ ಎತ್ತರದ ರಾಮನ ಪ್ರತಿಮೆಯನ್ನು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದಕ್ಷಿಣ ಗೋವಾದ ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ ಮಠದಲ್ಲಿ ಅನಾವರಣಗೊಳಿಸಿದರು. ವಿಷಯ ಏನಪ್ಪ ಅಂತಂದರೆ ದಿಢೀರಂತ ಸದ್ದಿಲ್ಲದೆ ಅಮೆಜಾನ್ ಪ್ರೈಮ್ OTTಗೆ ಬ್ರ್ಯಾಟ್ ಮೂವಿ ಮೊನ್ನೆ ರಿಲೀಸ್ ಆದಂಥ, ಮೊನ್ನೆ ಅಂತಲ್ಲ ಒಂದು 20 ಡೇಸ್ ಆಗಿದೆ ರಿಲೀಸ್ ಆದಂಥ ಡಾರ್ಲಿಂಗ್ ಕೃಷ್ಣ ಅವರು ನಟಿಸಿರುವಂತಹ ಬ್ರ್ಯಾಟ್ ಮೂವಿ ಈಗ ಅಮೆಜಾನ್ ಪ್ರೈಮ್ನಲ್ಲಿ ಬರ್ತಾ ಇದೆ ನೋಡಿ. ವಿಷಯ ಏನಪ್ಪ ಅಂತಂದರೆ ಸೌದಿ ಅರೇಬಿಯಾದ ರಿಯಾದ್ ಮೆಟ್ರೋ ನಿಲ್ದಾಣ ವಿಶ್ವದ ಅತ್ಯಂತ ಉದ್ದವಾದ ಚಾಲಕರಹಿತ ಮೆಟ್ರೋ ಅಂತೇಳಿ ಗುರುತಿಸಲಾಗಿದೆ. ಇದು ಟೋಟಲ್ ಆಗಿ 6 ಮಾರ್ಗಗಳನ್ನು ಹೊಂದಿದ್ದು 85 ಸ್ಟಾಪ್ಸ್ಗಳು ನಿಲ್ದಾಣಗಳೊಂದಿಗೆ 176 ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆಯಂತೆ. ವಿಷಯ ಏನಪ್ಪ ಅಂತಂದರೆ ಹೆಣ್ಣನ್ನು ತ್ಯಾಗಮಯಿ ಅಂತೇಳಿ ಕರೀತಾರೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂದರೆ ಅಮೇರಿಕದ 36 ವರ್ಷದ ಮಹಿಳೆಯೊಬ್ಬರು ಯಾವ ಶಿಶುಗಳಿಗೆ ಒಂದು ಎದೆ ಹಾಲಿನ ಅವಶ್ಯಕತೆ ಇರುತ್ತೋ ಅಂತಹ ಚಿಕ್ಕ ಮಕ್ಕಳು ಶಿಶುಗಳಿಗೆ ಸುಮಾರು 2645.58 ಲೀಟರ್ಗಳಷ್ಟು ತನ್ನ ಎದೆ ಹಾಲನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ಈ ಒಂದು ಅವರ ಸಾಧನೆ ವಿಶ್ವ ದಾಖಲೆ ಪುಟವನ್ನು ಸೇರಿದೆ. ವಿಷಯ ಏನಪ್ಪ ಅಂತಂದರೆ ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂತಹ ಉಮೇಶ್ ಸರ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಇಂದು ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊಳ್ಳೋಣ. ವಿಷಯ ಏನಪ್ಪ ಅಂತಂದರೆ ನಿನ್ನೆಯಿಂದ ಒಂದು ಮ್ಯಾಟರ್ ತುಂಬಾ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಓಕೆ, ಆದರೆ ನ್ಯೂಸ್ ಚಾನಲಲ್ಲೂ ಕೂಡ ಈ ಒಂದು ಮ್ಯಾಟರ್ನ ವಿಶಸ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಅವರು ದರ್ಶನ್ ಸರ್ ಅವ್ರದ ಏನು ಡೆವಿಲ್ ಮೂವಿ ರಿಲೀಸ್ ಆಗುತ್ತಲ್ಲ ಅದಕ್ಕೆ ವಿಶಸ್ಸನ್ನು ತಿಳಿಸಿದ್ದಾರೆ, ಟ್ಯಾಗ್ ಮಾಡಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಒಂದು ವಿಷಯನ ಎಲ್ಲ ಕಡೆ ಹಬ್ಬಿಸ್ತಿದ್ದಾರೆ. ನಮಗೂ ಒಳ್ಳೆ ವಿಚಾರನೇ. ಸುದೀಪ್ ಸರ್ ದರ್ಶನ್ ಸರ್ಗೆ ವಿಶಸ್ ಮಾಡಿದ್ರು ಕೂಡ ನಮಗೆ ಒಳ್ಳೆ ವಿಚಾರನೇ, ನನಗೂ ಸಂತೋಷವಿದೆ. ಆದರೆ ಇದು ಒಂದು ಫೇಕು. ನೋಡಿ, ಇದೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಸುದೀಪ್ ಸರ್ ಹೆಸರಲ್ಲಿ ಪೋಸ್ಟನ್ನು ಟ್ಯಾಗ್ ಮಾಡುತ್ತಿರತಕ್ಕಂಥ ಒಂದು ಫೇಕ್ ಅಕೌಂಟು. ಬಟ್ ಈಗ ಒಂದು ಬರುತ್ತೆ ನೋಡಿ ಈ ಸ್ಕ್ರೀನ್ಶಾಟು. ಇದು ಕಿಚ್ಚ ಸುದೀಪ್ ಸರ್ ಒಂದು ರಿಯಲ್ ಎಕ್ಸ್ ಅಕೌಂಟು. ಈ ಫೇಕ್ ಅಕೌಂಟ್ ಇದೆಯಲ್ಲ ಇದರಲ್ಲಿ ಸುದೀಪ್ ಸರ್ ಟ್ಯಾಗ್ ಮಾಡಿದರೆ ವಿಶಸ್ ಮಾಡಿದರೆ ಅನ್ನೋ ಒಂದು ಪೋಸ್ಟು ಇದೆ. ಬಟ್ ಸುದೀಪ್ ಸರ್ ಅವರ ರಿಯಲ್ ಅಕೌಂಟಲ್ಲಿ ಎಲ್ಲೂ ಕೂಡ ಡೆವಿಲ್ ಮೂವಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿದರೆ ವಿಶ್ ಮಾಡಿದರೆ ಅನ್ನೋ ಒಂದು ಪೋಸ್ಟು ಎಲ್ಲೂ ಇಲ್ಲ. ಈ ಥರ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಈ ಒಳ್ಳೆ ವಿಚಾರ ಏನೋ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲ ಕಡೆ ಅಭಿಮಾನಿಗಳು. ನನಗೂ ಕೂಡ ಖುಷಿ ವಿಚಾರನೇ. ಅದೇ ಒಂದು ಏನಾದರೂ ಒಂದು ನೆಗೆಟಿವಿಟಿ ಕ್ರಿಯೇಟ್ ಮಾಡೋಂಥ ವಿಚಾರ ಆಯಿತು ಅಂತಂದರೆ 2 ಹೀರೋಗಳ ಅಭಿಮಾನಿಗಳು ಒಂದು ಕಿತ್ತಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ದಯವಿಟ್ಟು ನೋಡಿ ಒಂಚೂರು ನ್ಯೂಸ್ ಮಾಧ್ಯಮದವರು ಇದನ್ನು ಸುದ್ದಿನ ಹಬ್ಬಿಸ್ಬೇಕು ಅಂತೇಳಿ ನನ್ನ ಒಂದು ಭಾವನೆ. ವಿಷಯ ಏನಪ್ಪ ಅಂತಂದರೆ ನಿನ್ನೆ ನಡೆದಂತಹ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯವರು ತಮ್ಮ ವೃತ್ತಿ ಜೀವನದ 52ನೇ ಶತಕವನ್ನು ಬಾರಿಸುವುದರ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ಹೆಸರಲ್ಲಿ ಇದ್ದಂತಹ 51 ಶತಕದ ದಾಖಲೆಯನ್ನು ಮುರಿದು 52ನೇ ಶತಕವನ್ನು ಬಾರಿಸುವುದರ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ವಿಷಯ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಮೊಬೈಲ್ ತಯಾರಿಕಾ ಕಂಪನಿಗಳಿಗೆ ಒಂದು ಸೂಚನೆಯನ್ನು ನೀಡಿದೆ. ಅದೇನಪ್ಪ ಅಂತಂದರೆ ಮುಂಬರ್ತಕ್ಕಂತಹ ಏನು ಮೊಬೈಲ್ಸ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತಾರಲ್ಲ ಆ ಪ್ರತಿಯೊಂದು ಮೊಬೈಲ್ಗಳಲ್ಲೂ ಕೂಡ ಸಂಚಾರ ಸಾಥಿ ಆ್ಯಪನ್ನು ಒಂದು ಡಿಫಾಲ್ಟ್ ಆಪ್ ಆಗಿ ಬರಬೇಕು. ಈಗೇನು ಕೆಲವೊಂದು ಅವ್ರದ್ದೇ ಆದ ಕಂಪನಿಯ ಆ್ಯಪ್ಗಳು ನೀವು ಹೊಸದಾಗಿ ಮೊಬೈಲ್ ತಗೊಂಡಾಗ ಬರ್ತಾರಲ್ಲ ಅದೇ ಥರ ಸರ್ಕಾರದ ಗೌರ್ಮೆಂಟಿನ ಒಂದು ಸಂಚಾರ ಸಾಥಿ ಆ್ಯಪನ್ನು ಡಿಫಾಲ್ಟ್ ಮಾಡಬೇಕು. ಅದು ಅನ್ಇನ್ಸ್ಟಾಲ್ ಆಪ್ಷನ್ನು ಕೂಡ ಅದರಲ್ಲಿ ಇರಬಾರ್ದು ಅಂತೇಳಿ ಒಂದು ಹೊಸದಾಗಿ ರೂಲನ್ನು ಹೊರಡಿಸಿದೆ. ಈ ಒಂದು ಸಂಚಾರ ಸಾಥಿ ಆ್ಯಪಲ್ಲಿ ನಿಮ್ಮ ಕಳೆದು ಹೋದ ಮೊಬೈಲ್ಗಳನ್ನು ಬ್ಲಾಕ್ ಮಾಡ್ಬೋದು, ಮತ್ತು ಆ ಮೊಬೈಲ್ ಸಿಕ್ಕಿದ್ರೆ ಅನ್ಬ್ಲಾಕ್ ಮಾಡ್ಬೋದು, ಅಥವಾ ನಿಮ್ಮ ಹೆಸರಿನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥವಕ್ಕೆ ಎಷ್ಟು ಸಿಮ್ಗಳಿವೆ ನಿಮ್ಮ ಹೆಸರಲ್ಲಿ ಅನ್ನೋದು ಈ ಥರ ಡೀಟೇಲ್ಸ್ಗಳೆಲ್ಲ ಒಂದು ಫ್ರಾಡ್ ಮಾಡೋವಂಥವ್ರಿಗೆ ಆಗದೇ ಇರತಕ್ಕಂಥ ಕೆಲವು ಫೀಚರ್ಸ್ಗಳು ಇದು ಕೂಡ ಈ ಸಂಚಾರ ಸಾಥಿ ಆ್ಯಪಲ್ಲಿ ಇದ್ದಾವೆ. ಅದಕ್ಕಾಗಿ ಸರ್ಕಾರ ಈ ಒಂದು ರೂಲನ್ನು ಮಾಡಿದೆ. ನಿಮ್ಮ ಮೊಬೈಲಲ್ಲೂ ಕೂಡ ಈ ಒಂದು ಸಂಚಾರ ಸಾಥಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಟ್ಕೊಳ್ಳಿ. ನಿಮ್ಮ ಮೊಬೈಲ್ ಏನಾದರೂ ಕಳೆದು ಹೋದರೆ ಅಥವಾ ನಿಮ್ಮ ನಂಬರಲ್ಲಿ ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಅನಧಿಕೃತ ಕೆಲವು ನಂಬರ್ಗಳನ್ನು ತಗೊಂಡಿದ್ರೆ ಅವೆಲ್ಲ ಡೀಟೇಲ್ಸು ಕೂಡ ಈ ಒಂದು ಆ್ಯಪಲ್ಲಿ ಗೊತ್ತಾಗುತ್ತೆ. ವಿಷಯ ಏನಪ್ಪ ಅಂತಂದರೆ ತಿರುಪತಿ ತಿರುಮಲ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ TTDಯಿಂದ ಕೆಲವು ಮಾರ್ಗಸೂಚಿಗಳನ್ನು ಕೆಲವು ಸೂಚನೆಗಳನ್ನು ನೀಡಿದ್ದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಕಡೆ ಒಂದು ಚಂಡಮಾರುತದ ಪ್ರಭಾವವಾಗಿ ಒಂದು ಸೈಕ್ಲೋನು, ಮಳೆ, ಗಾಳಿ ಜಾಸ್ತಿ ಆಗಿರತಕ್ಕಂಥ ಕಾರಣ ವೃದ್ಧರು, ವಯಸ್ಸಾದಂತಹ ವ್ಯಕ್ತಿಗಳಿಗೂ ಚಿಕ್ಕ ಮಕ್ಕಳಿಗೂ ಅಲ್ಲಿ ವಾತಾವರಣ ಚಳಿ ಜಾಸ್ತಿಯಾಗಿ ಒಂದು ಸುರಕ್ಷಿತವಾಗಿ ಬರಬೇಕು. ಆದಷ್ಟು ನಾವು ಕೂಡ ಒಂದು ಸುರಕ್ಷಿತವಾಗಿ ಭಕ್ತಾದಿಗಳಿಗೆ ಒಂದು ದರ್ಶನಕ್ಕೆ ದಾರಿಯನ್ನು ಮಾಡಿಕೊಡ್ತಿದ್ದೀವಿ. ಆದರೂ ಕೂಡ ವಾಹನ ಸವಾರರು ಏನು ಘಾಟಲ್ಲಿ ಬರ್ತಕ್ಕಂಥ ವೆಹಿಕಲ್ಸ್ನವರು ಕೂಡ ಒಂದು ಗಾಳಿ ಮಳೆ ಪ್ರಭಾವವಾಗಿ ಒಂದು ಕೆಲವು ಮರಗಳು ಕೂಡ ತೊಂದರೆಯನ್ನು ಕೊಡ್ಬೋದು ವಾಹನ ಸಂಚಾರಕರಿಗೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ದರ್ಶನಕ್ಕೆ ಬರಬೇಕು ಅಂತೇಳಿ ಕೆಲವು ಸೂಚನೆಗಳನ್ನು ನೀಡಿದೆ. ಆದ್ದರಿಂದ ಭಕ್ತಾದಿಗಳು ತಿರುಪತಿ ತಿರುಮಲಕ್ಕೆ ಹೋಗ್ತಕ್ಕಂತಹ ಭಕ್ತಾದಿಗಳು
ಆದಷ್ಟು ಒಂದು ಸೇಫ್ಟಿ, ಒಂದು ಎಚ್ಚರಿಕೆಯಿಂದ ದೇವರ ದರ್ಶನಕ್ಕೆ ಹೋಗಬೇಕು ಅಂತೇಳಿ TTD ತಿಳಿಸಿದೆ. ವಿಷಯನಪ್ಪ ಅಂತಂದರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಿಲ್ಲಿ ನಟನ ಬಗ್ಗೆ ರಜನಿಕಾಂತ್ ಸರ್ ಅವರು ಮಾತಾಡಿರೋದು ನಿಜ ಅಥವಾ ಸುಳ್ಳು ಅಂತೇಳಿ ನೋಡೋದಾದರೆ ಇದು ಒಂದು ಸುಳ್ಳು ಸುದ್ದಿ. ಯಾಕೆಂತಂದರೆ, ಒಬ್ಬರು ಯೂಟ್ಯೂಬರು ಒಂದು ಜೈಲರ್ ಸೆಟ್ಟಲ್ಲಿ ಹೋಗಿ ರಜನಿಕಾಂತ್ ಸರ್ನವ್ರನ್ನ ಮೀಟ್ ಮಾಡೋದು ಅಂತಂದರೆ ಸುಮ್ಮನೆ ಮಾತಲ್ಲ. ಎರಡನೇದಾಗಿ ಅವರ ಮನೆಯವರು, ಅವ್ರ ಮಿಸ್ಸಸ್ಸು ಒಂದು ಬೇರೆ ಸ್ಟೇಟ್ ಅವರಾಗಿರೋದ್ರಿಂದ ನೋಡಿದರೂ ನೋಡ್ಬೋದು ಪ್ರೋಗ್ರಾಮ್ನ. ಆದರೆ ಅವರು ರಜನಿಕಾಂತ್ ಸರ್ಗೆ ಹೇಳಿ, ರಜನಿಕಾಂತ್ ಸರ್ ಅವರು ಒಬ್ಬರು ಯೂಟ್ಯೂಬರ್ಗೆ ಹೇಳಿದ್ದಾರೆ ಅಂತಂದರೆ ಈ ಮಾತನ್ನು ನಂಬೋಕ್ಕಾಗೋದಿಲ್ಲ. ಅಂತಹ ದೊಡ್ಡ ಸ್ಟಾರ್ ನಟರು, ಅದರಲ್ಲೂ ಜೈಲರ್ 2 ಸಿನಿಮಾದ ಸೆಟ್ಟಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ ಅಂತಂದರೆ ಇದೊಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ.